ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲೊಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಯಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ. ಸೊ ಲೆಟ್ಸ್ ಬಿಗ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದುಬಿಟ್ಟು ಜೋಳದಿಂದ ಮಾಡುವಂಥ ಈ ಮಸಾಲೆ ವಡೆ. ನೀವೆಲ್ಲರೂ ಕಡಲೆಬೇಳೆ, ಆ ಬೇಳೆ ಈ ಬೇಳೆ ಹಾಕಿ ಮಾಡಿರುವಂಥದ್ದನ್ನು ನೋಡಿರ್ತೀರ. ಬಟ್ ಇದು ಜೋಳದಿಂದ ಮಾಡಿರುವಂಥದ್ದು ಸೂಪರ್ ಟೇಸ್ಟಿ ಆಗಿರುತ್ತೆ, ಪ್ಲಸ್ ಹೆಲ್ತ್ಗೆ ಕೂಡ ಸೂಪರ್ ಡೂಪರ್ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ 1 ಕಪ್ ಆಗುವಷ್ಟು ಜೋಳನ ನೆನೆ ಇಟ್ಟಿದ್ದೆ ನೈಟ್ ಎಲ್ಲನೂ. ಸೊ ಇದೆಲ್ಲ ಚೆನ್ನಾಗಿ ನೆಂದಿದೆ. ಸೊ ನೀವು ಬೇಕಾದರೆ ಜೋಳದ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು, ಬಟ್ ಅಷ್ಟು ಟೇಸ್ಟಾಗಿ ಬರಲ್ಲ. ಅದಕ್ಕೆ ಜೋಳನ ನಾನಿಲ್ಲಿ ನೆನೆ ಇಟ್ಟು ಅದನ್ನೇನು ಮಾಡ್ತಾಯಿದ್ದೀನಿ, ಒಂದು ಮಿಕ್ಸರ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಮಿಕ್ಸರ್ಗೆ ಹಾಕ್ಕೊಂಡು ಚೆನ್ನಾಗಿ ತರಿಯಾಗಿ ನಾನಿಲ್ಲಿ ಒಂದು ಮೀಡಿಯಮ್ ರವಾ ಸೈಜ್ ಇರುತ್ತಲ್ಲ ಅದಕ್ಕೆ ತರಿಯಾಗಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿಟ್ಟು ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸೋಯಾ ಚಂಕ್ಸ್ನ ಎಲ್ಲನೂ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಪ್ರೋಟೀನ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಇದನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಕಟ್ ಮಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಅದೇ ಜೋಳದ ಏನಿತ್ತಲ್ಲ ಅದು ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ತರಿಯಾಗಿ, ಈ ಚಿರೋಟಿ ರವೆ ಇರುತ್ತಲ್ಲ ಆ ಸೈಜ್ ಆದರೂ ಓಕೆ, ಇಲ್ಲ ಮೀಡಿಯಮ್ ರವೆ ಸೈಜ್ ಆದರೂ ಓಕೆ. ಸೊ ಆ ಥರ ಅದನ್ನು ತರಿಯಾಗಿ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಕೈಯಲ್ಲಿ ಹೆಂಗೆ ಒಂಥರ ಮರಳಾಗಿ ಹತ್ತುತ್ತೆ ಆ ಥರನೇ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾರೆಟು, ಇದು ಸ್ವೀಟ್ ಕಾರ್ನು ಮತ್ತು ಸಬ್ಬಸ್ಗಿ ಸೊಪ್ಪು, ಇಷ್ಟೆಲ್ಲನೂ ನಾನು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇವು ಮೂರೂ ಬಂದುಬಿಟ್ಟು 1/2 ಕಪ್ ಆಗುವಷ್ಟು ನಾನು ತೊಗೊಂಡಿದ್ದೀನಿ. ನಿಮಗೆ ಬೇಕಾಗಿರುವಂಥ ವೆಜಿಟೇಬಲ್ಸ್ನ ಕೂಡ ನೀವು ಹಾಕೋಬೋದು. ಇದೇ ವೆಜಿಟೇಬಲ್ ಹಾಕಬೇಕು ಅಂತ ಏನಿಲ್ಲ, ಬಟ್ ವೆಜಿಟೇಬಲ್ಸು ಈ ಥರ ಎಲ್ಲ ಮಾಡ್ಕೊಂಡಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಒಂದು ಬೌಲ್ಗೆ ಏನು ಮಾಡ್ತಾಯಿದ್ದೀನಿ, ಅದು ಜೋಳದ ಏನು ಹಿಟ್ಟು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು, ಸೊ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಬೈಂಡಿಂಗಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಒಂದು 1/4 ಕಪ್ಪಷ್ಟು ಕಡಲೆ ಹಿಟ್ಟು ಮತ್ತು ಗರಿಯಾಗಿ ಬರಲಿ ಅಂತ ಹೇಳಿಬಿಟ್ಟು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಹಿಟ್ಟುಗಳನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಒಂದೇ ಥರ ಇದಾಗಿ ಮಿಕ್ಸ್ ಆಗಬೇಕು. ಸೊ ಇದಕ್ಕೆ ನಾನೇನು ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಆ ವೆಜಿಟೇಬಲ್ಸ್ಗಳನ್ನ ಒಂದೊಂದಾಗಿನೇ ಆ್ಯಡ್ ಮಾಡ್ತಾಯಿದ್ದೀನಿ. ನಾವೇನು ಕಾರ್ಬೋಹೈಡ್ರೇಟ್ಸ್ ತೊಗೊತೀವಲ್ಲ ಅದರ 2ರಷ್ಟು ವೆಜಿಟೇಬಲ್ಸು ಪ್ರೋಟೀನ್ನ ನೀವು ಮಿಕ್ಸ್ ಮಾಡ್ಕೋಬೇಕು, ಆವಾಗಲೇ ಅದು ಬಂದುಬಿಟ್ಟು ಹೆಲ್ದಿ ಆಗೋದು. ಸೊ ನೋಡಿ ಎಲ್ಲನೂ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಸತಿ ಏನು ಮಾಡ್ತೀನಿ, ಚೆನ್ನಾಗಿ ಕೈಯಿಂದ ಕಲಿಸ್ಕೊತೀನಿ. ಸೊ ಅವಾಗ ಏನಾಗುತ್ತೆ, ಆ ವೆಜಿಟೇಬಲ್ಸು ಆ ಹಿಟ್ಟು ಎಲ್ಲನೂ ಚೆನ್ನಾಗಿ ಏಕರಸ ಆಗುತ್ತೆ, ಅಂದರೆ ಹುರ್ಕೊಳ್ಳುತ್ತೆ, ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಒಂದಕ್ಕೊಂದನ್ನು. ಸೊ ಈ ಥರ ಕೈಯಿಂದ ಆದರೂ ನೀವು ಇದು ಮಾಡ್ಬೋದು, ಇಲ್ಲ ನಿಮ್ಮ ಸ್ಪೂನಿಂದ ಕೂಡ ನೀವು ಮಾಡ್ಬೋದು. ಸೊ ನೋಡಿ ಚೆನ್ನಾಗಿ ಕಲಸಾದ್ಮೇಲೆ ಅದು ಈ ರೀತಿ ಆಗಿರುತ್ತೆ. ಇದಕ್ಕೆ ನಾನು ಬೇಸಿಕ್ ಮಸಾಲೆಗಳು ಅರಿಶಿನ, ಅಚ್ಕಾರದ ಪುಡಿ, ಉಪ್ಪು, ಬೇಕಾದರೆ ನೀವು ಏನೇನು ಇಷ್ಟ ಇರುತ್ತೋ ಆ ಮಸಾಲೆಗಳನ್ನ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಓಂಕಾಳು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಈ ಥರ ವಡೆ ಮಾಡೋ ಅದಕ್ಕೆ ನಾವು ಇದನ್ನು ಇದು ಮಾಡ್ಕೋಬೇಕು, ಚೆಕ್ ಮಾಡಬೇಕು ವಡೆ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಹೇಳಿ. ಆಗ್ತಾಯಿಲ್ಲ ಅಂತಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ವಡೆ ಅದಕ್ಕೆ ನಾನು ಇದನ್ನು ಚೆನ್ನಾಗಿ ಇದನ್ನು ತಟ್ಕೊತಾ ಇದ್ದೀನಿ. ಎಷ್ಟು ತೆಳ್ಳಗಾಗುತ್ತೆ, ಎಷ್ಟು ಕ್ಯೂಟಾಗಿ ಚಿಕ್ಕದಾಗುತ್ತೋ ಅಷ್ಟು ನೀವು ತೆಳ್ಳಗೆ ಚಿಕ್ಕದಾಗಿಯೇ ತಟ್ಕೊಳ್ಳಿ, ಆವಾಗ ಚೆನ್ನಾಗಿ ಬೇಯುತ್ತೆ ಇದು. ಸೊ ಇದರ ಬೆನಿಫಿಟ್ಸ್ಗಳನ್ನ ನಾವು ನೋಡೋದಾದರೆ, ಇಲ್ಲಿ ಜೋಳನ ಯೂಸ್ ಮಾಡಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಯೂಸ್ ಮಾಡಿರೋದ್ರಿಂದ ತುಂಬಾ ದೇಹಕ್ಕೆ ಒಳ್ಳೆಯದು, ಮತ್ತು ಇದು ಆಯಿಲ್ ಫ್ರೀ ಕೂಡ ಆಗಿರುತ್ತೆ. ಸೊ ಯಾವುದೇ ರೀತಿ ಎಣ್ಣೆಯಲ್ಲಿ ಕರೆದಿರೋ ಅಂಥದ್ದಲ್ಲ ಇದು. ಸೊ ನೋಡಿ ಇಲ್ಲಿ
ಚೆನ್ನಾಗಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನಾನು ನಿಮಗೆ 2 ಮೆಥಡ್ ತೋರಿಸ್ತಾ ಇದ್ದೀನಿ ಇಲ್ಲಿ ಇದನ್ನು ಮಾಡೋದನ್ನ. ಫಸ್ಟ್ ಬಂದುಬಿಟ್ಟು ನೀವು ಸ್ಟೀಮ್ ಕೂಡ ಮಾಡ್ಕೋಬೋದು. ಸೊ ಸ್ಟೀಮ್ ಮಾಡಿಬಿಟ್ಟು ಆಮೇಲೆ ನೀವು ಸ್ವಲ್ಪ ಗರಿ ಗರಿ ಆಗೋಕ್ಕೆ ಹಂಚ್ ಮೇಲೆ ಇಟ್ಕೊಂಡು ಕೂಡ ಮಾಡ್ಬೋದು. ಇಲ್ಲ ಇದು ಸೆಕೆಂಡ್ ಮೆಥಡ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಡೈರೆಕ್ಟಾಗಿ ಈ ಥರ ಹಂಚ್ ಮೇಲೇ ಇಟ್ಕೊಂಡು ಬೇಯಿಸ್ಕೋಬೋದು. ಇದಕ್ಕೇನು ಎಣ್ಣೆ, ನೀರು, ತುಪ್ಪ ಏನೂ ಬೇಕಾಗಿಲ್ಲ. ಸೊ ನಿಮ್ಮ ಹತ್ರ ಈ ಥರ ನಾನ್ ಸ್ಟಿಕ್ ಇದ್ದರೆ ಅದರಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ನೋಡಿ ಈ ಥರ ನಾನೊಂದು ಸ್ಪ್ಯಾಚುಲಾ ಸಹಾಯದಿಂದ ಏನು ಮಾಡ್ತಾಯಿದ್ದೀನಿ, ಸೈಡ್ಸ್ನ ಕೂಡ ಎಲ್ಲ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮುಚ್ಚಿ ಕೂಡ ಬೇಯಿಸ್ಕೋಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ಸ್ಟೀಮ್ ಮಾಡಿರೋದಕ್ಕಿಂತ ಇದು 99.9% ಅಷ್ಟು ನೀವೇನು ಕರೆದಿರ್ತೀರಲ್ಲ ಅದೇ ಟೇಸ್ಟ್ ಬರುತ್ತೆ ಈ ಥರ ಬೇಯಿಸ್ಕೊಂಡಾಗ. ಸ್ಟೀಮಲ್ಲಿ ಮಾಡಿದ ಕೂಡ ಚೆನ್ನಾಗಿ ಬಂದಿರುತ್ತೆ, ಇದೂ ಚೆನ್ನಾಗಿರುತ್ತೆ. ನೋಡಿ ಸ್ಟೀಮ್ದು ಕೂಡ ರೆಡಿ ಆಗಿದೆ. ಯಾವ ಥರ ಆಗಿದೆ ಅಂತ ನೋಡಿ, ಇಲ್ಲಿ ಗೊತ್ತೇ ಆಗೋಲ್ಲ ನಾವು ಎಣ್ಣೆ ಇಲ್ಲದೆ ಮಾಡಿದ್ದೀವಿ ಅಥವಾ ಕರದೇ ಇಲ್ಲ ಅಂತ ಗೊತ್ತಾಗಲ್ಲ. ಕ್ರಿಸ್ಪಿಯಾಗಿರುತ್ತೆ, ಬಿಕಾಸ್ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದ್ದೀವಿ. ಸಖತ್ ಟೇಸ್ಟಿ ಕೂಡ ಆಗಿರುತ್ತೆ. ನೋಡಿ ಸೂಪರ್ ಡೂಪರ್ ಆಗಿರುತ್ತೆ. ನೀವು ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಮತ್ತು ನಮ್ಮ ಮನೇಲಿ ಏನಪ್ಪ ಅಂತಂದರೆ ಹಂಚ್ ಮೇಲೆ ನಾವು ಡೈರೆಕ್ಟಾಗಿ ಬೇಯಿಸ್ತೀವಲ್ಲ ಅದು ಇಷ್ಟ. ಸೊ ಆ ಕ್ವಾಂಟಿಟಿನ ಜಾಸ್ತಿ ಮಾಡಿದ್ದೆ ನಾನು. ಇಲ್ಲಿ ಸ್ಟೀಮಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದೆ. ಆಮೇಲೆ ಈ ಸ್ಟೀಮಲ್ಲಿರೋದನ್ನ ಕೂಡ ನಾನು ಏನು ಮಾಡಿದೆ, ಹಂಚಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು 2 ಸೈಡು ಸ್ವಲ್ಪ ಗರಿ ಗರಿ ಆಗೋ ಥರ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಪ್ಯಾನ್ ಫ್ರೈ ಅಂತಾರಲ್ಲ ಆ ಥರ. ಸೊ ಸಖತ್ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಎಣ್ಣೆ ಇಲ್ಲದೆ ಈ ಥರ ಮಾಡಿದಾಗ ಏನಾಗುತ್ತೆ, ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತೀವೋ ಅದರಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಹಾಗೇ ಇರುತ್ತೆ. ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಇದರಿಂದ ಹಾರ್ಟ್ ರಿಸ್ಕ್ಗಳು ಕೂಡ ಕಡಿಮೆ ಆಗುತ್ತೆ. ಒಂದು ಸತಿ ಎಣ್ಣೆ ಇಲ್ಲದೆ ಇರೋ ಫುಡ್ಗೆ ನೀವು ಅಡ್ಜಸ್ಟ್ ಆಗಿಬಿಟ್ರೆ ಆಮೇಲೆ ಎಣ್ಣೆ ಇರೋ ಫುಡ್ಗಳೇ ಬೇಕು ಅಂತ ಅನಿಸಲ್ಲ. ಸೊ ನನ್ನ ಎಲ್ಲ ವೀಡಿಯೋಗಳ ಲಿಂಕು ಮತ್ತು ಅಡುಗೆಗೆ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವೀಡಿಯೋ ಒಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಹ್ಯಾಪಿ ವೀಕೆಂಡ್.